ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಹಾಸನಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ವಿ ಎಕ್ಸಿಬಿಷನ್ಗೆ ಹೋಗೋಣ ಅಂದ್ಬಿಟ್ಟು, ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು. ಅಲ್ಲಿಗೆ ಹೋಗಿ ನಾವು ಏನು ಮಾಡ್ತೀವಿ, ಯಾವ ಥರ ಫನ್ ಮಾಡ್ತೀವಿ ಅನ್ನೋದು ಫುಲ್ ಬ್ಲಾಗ್ ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ಬ್ಲಾಗ್ನ ಫುಲ್ ನೋಡೋದನ್ನ ಮರಿಬೇಡಿ ಪ್ಲೀಸ್. ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ನಾನು ಏನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ದೇವರನ್ನೇ ಗೊತ್ತಿಲ್ಲ, ನೋಡಿ. ನಾನು ರೆಡಿ ಆಗಕ್ಕೆ ಬಂದೆ. ಅವಳಿದ್ದವಳು ವೀಡಿಯೋ ಮಾಡ್ತೀನಿ, ನೀನು ಹೆಂಗೆ ರೆಡಿ ಆಗ್ತೀಯಾ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇದ್ದವಳು ವೀಡಿಯೋ ಮಾಡ್ತಿದ್ಲು. ಇನ್ನೊಬ್ಳು ಫ್ರೆಂಡು ಅವಳು ಪಾಪು ಇವಾಗ ಎದ್ದಳ್ತು. ಸೊ ಅದಕ್ಕೆ ಅವಳು ಎತ್ಕೊಂಡ್ಬಿಟ್ಟು ಪಾಪನ ಸಮಾಧಾನ. ಇಲ್ಲೇನು ಬೇಗ ಬೇಗ ಲಿಪ್ಸ್ಟಿಕ್ ಹಾಕೋತಿದ್ದೀನಿ. ಅವಳು ಬಂದುಬಿಟ್ಟು ನಿನ್ನ ಲಿಪ್ಸ್ಟಿಕ್ ಶೇಡ್ ಹೇಳು, ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ತಿದ್ದಾಳೆ. ನಾನು ಹೋಗಿ ಇವಾಗ ಅದೆಲ್ಲ ಹೇಳೋಕ್ಕಾಗಲ್ಲ ಇವಾಗ ಅಂದ್ಬಿಟ್ಟು ಅರ್ಜೆಂಟ್ ರೆಡಿ ಆಗ್ತಿದ್ದೆ ಇವಾಗ, ಯಾಕಂದರೆ ಟೈಮ್ ಇರಲಿಲ್ಲ, ಬೇಗ ಹೋಗಬೇಕಿತ್ತು. ನಾನು ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ಎಲ್ಲರೂ. ಗೈಸ್, ನಾವೀಗ 3 ಜನ ಹೊರಟಿದ್ದೀವಿ. ಇವಾಗ ಎಕ್ಸಿಬಿಷನ್ಗೆ ಹೋಗಬೇಕು. ಪ್ರಿಯಾಂಕನ ಮನೆಗೆ ಹೋಗ್ಬಿಟ್ಟು ಅವರು ರೆಡಿ ಆದಮೇಲೆ ಎಕ್ಸಿಬಿಷನ್ಗೆ ಹೋಗ್ತೀವಿ. ಗೈಸ್, ನಾವೀಗ 3 ಜನ ಹೋಗ್ತಿದ್ದೀವಿ. ಅದು ಟ್ರಿಪಲ್ ರೈಡು. ಏನಾರ ಪೊಲೀಸವ್ರು ಹಿಡಿದ್ರೆ ನಮ್ಮನ್ನು ರೈಡ್ ಮಾಡ್ತಾರೆ. ಟ್ರಿಬಲ್ ಅಲ್ಲ, 4 ಜನ. ನೋಡಿ ಇಲ್ಲೊಂದು ಚೋಟ ಮರಿ ಐತೆ. ಅಂದರೆ ಕರೆಂಟ್ ಹೋಗೈತೆ ಅಂತ, ಕರೆಂಟ್ ಹೋಗಿದೆ ಅಂತ ಅಲ್ಲಿಗೂ ಇಲ್ಲಿಗೂ ತಿರುಗಾಡ್ತಿದ್ದಾಳೆ. ರೆಡಿ ಆಗ್ತಿಲ್ಲ ಇವಳು ಬೇಗ. 2 ಮಿನಿಟ್ಸ್ ಅಂತೆ. ಇಲ್ಲೊಬ್ಳು ತಲೆ ಬಚ್ಕೊಳಕ್ಕೆ ಅಂತ ನಿಂತವಳೆ. ಇಲ್ಲಿ ಪಾಪು ಅವಳದು. ಈಗ ಇವ್ರು ರೆಡಿ ಆಗ್ತಿದ್ದಾರೆ. ಹಾಫ್ ಆನ್ ಅವರಿಂದ ರೆಡಿ ಆಗ್ತಾನೆ ಇದ್ದಾರೆ ಇಬ್ರು. ನಾನು ಆಲ್ರೆಡಿ ರೆಡಿ ಆಗಿದೆ. ನಾನು 1 ಅವರ್ ಆಯ್ತು ಅಂದೆ ಗೈಸ್. ನೀವೇ ನೋಡಿ, ವಿಡಿಯೋ ಹಾಕ್ತೀನಿ ಎಷ್ಟೊತ್ತಾಗತ್ತೆ ಅಂತ. 4 ಗಂಟೆಯಿಂದ ಪಾಪ ಅವಳು ಹುಡುಗಂಗೆ ಎದುರಿಸ್ತಿದ್ದಾಳೆ. ಇವಳನ್ನ 1 ಅವರ್ ಆಯ್ತು ಮನೆಗೆ ಬಿಟ್ಟು ಬಂದು, ಇವಾಗ ಅಳ್ಳಾಡ್ಸ್ಕೊಂಡು ರೆಡಿಯಾಗಿ ಬಂದಿದ್ದಾಳೆ. ಇವಾಗ ಬಂದಿದ್ದಾರೆ, ಆದರೆ ಇವಳದಿಂದ ಮುಗ್ದಿಲ್ಲ. ಬಾಯ್ ಬಾಯ್. ನಾವು ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇದೀರಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ನಾನು ಸಂಧ್ಯಾ ಹಸ್ಬೆಂಡ್ ಗೌತು ಅಣ್ಣ. ಹಾಯ್ ಗೌತು ಅಣ್ಣ ಅಂತ. ಇವಾಗ ಎಂಟ್ರಿ ಆಯ್ತಾ ಇದ್ದೀವಿ. ಅವ್ರು ಮುಂಚೆನೇ ಬಂದಿದ್ದಾರೆ, ಪ್ರಿಯಾಂಕಾ, ಪವಿ ಅವರೆಲ್ಲ. ಈಗ ಬರ್ತಾ ಇದ್ದೀವಿ ನಾವು. ಈಗ ಬಂದಿದ್ದೀವಿ. ಇವ್ರು ಫಸ್ಟೇ ಬಂದು ನಿಂತಿದ್ರು. ಈಗ ಹೊರಡ್ಬೇಕಷ್ಟೇ ಒಳಗಡೆ. ಈಗ ಬರ್ತಾ ಇದ್ದೀವಿ. ಎಲ್ಲ ಹಾಯ್ ಮಾಡಿ ಒಂದ್ಸತಿ. ಹಾಯ್ ಮಾಡ್ರ. ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫಸ್ಟು 3D ಪಿಕ್ಚರ್ಸ್ಗಳು ಕಾಣಿಸುತ್ತೆ ನಮಗೆ. ನಾವು ಬೇಕು ಅಂದರೆ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಆಮೇಲೆ ಸೆಕೆಂಡ್ ನೀವು ಒಳಗಡೆ ಹೋಗಿದ ತಕ್ಷಣ ನಮಗೆ ಒಂದು ರೌಂಡ್ ರೀಲ್ ಮಾಡೋದು ರಿಂಗ್ ಸಿಗುತ್ತೆ. ಅದ್ರ ನನಗೆ ಏನು ಹೆಸರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ಸುತ್ತಿದೆಯಲ್ಲ ಅದೇನೆ. ಅದಾದಮೇಲೆ ನಾವು ಫಸ್ಟ್ ಹೋಗಿದ ತಕ್ಷಣ ಫೋಟೋ ಸೆಕ್ಷನ್ ಸ್ಟಾರ್ಟ್ ಮಾಡ್ಕೊಬಿಟ್ರು ನನ್ನ ಫ್ರೆಂಡ್ಸ್ ಎಲ್ಲ. ಆಮೇಲೆ ನಾವು ನೆಕ್ಸ್ಟ್ ಬಂದಿದ ತಕ್ಷಣ ನೋಡಿದ್ದು ಫೋಟೋ ಬೂತ್ಸ್ ನೋಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಅಲ್ಲಿ ಫೋಟೋಸ್ ತೊಗೋಬೋದು. ಎಲ್ಲ ಇದು ಆರ್ಟಿಫಿಷಿಯಲ್ ಫ್ಲವರ್ಸೇ, ಒರಿಜಿನಲ್ ಫ್ಲವರ್ಸ್ ಏನಲ್ಲ. ಅಂದರೆ ತುಂಬ ಚೆನ್ನಾಗಿತ್ತು. ಫ್ಲವರ್ ಡೆಕೋರೇಷನ್ ಥೀಮಲ್ಲಿ ಮಾಡಿರೋದವರು. ಒಂಥರ ತುಂಬ ಚೆನ್ನಾಗಿದೆ. ಯಾರು ಸುತ್ತಮುತ್ತ ಹಾಸನಲ್ಲಿರೋರು ಬಂದು ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ. ಕಪಲ್ಸ್ ಫೋಟೋಶೂಟ್ ಅಂತೂ ಸೂಪರಾಗಿ ಮಾಡ್ಬೋದು ಅಲ್ಲಿ. ಹಕ್ಕಿಗಳು ಗಾಯ್ಸ್ ನೋಡಿ ಫೋಟೋ ತೆಗೆಸ್ಕೊತಿದ್ದಾರೆ.
ಅಲ್ಲಿ ನಾವು ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡಿಬಿಟ್ವಿ ಫೋಟೋ ತೊಗೊಳ್ಳೋದ್ರಲ್ಲೇ. ಆದರೂ ಇನ್ನೂ ಫೋಟೋ ತೊಗೊಡು ಅಂತಿದ್ದಾಳೆ. ಅಲ್ಲಿಂದ ನೆಕ್ಸ್ಟ್ ಬಂದ ತಕ್ಷಣ ನಮಗೆ ಇಲ್ಲಿ ಎಲ್ಲ ಥರದ ಅಂಗಡಿಗಳು ಸಿಗುತ್ತೆ. ಅಲ್ಲಿ ಫಸ್ಟ್ ಇವಳು ಬ್ಯಾಗ್ ತೊಗೋತೀನಿ ಅಂದ್ಬಿಟ್ಟು ಬ್ಯಾಗಿಗೆ ಹೋದ್ಲು. ಆದರೆ ನಾನು ಹೋಗ್ಬಿಟ್ಟು ಬಂದಮೇಲೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇವಳನ್ನ ಕರ್ಕೊಂಡು ಹೋದೆ. ಅದಾದಮೇಲೆ ಬಳೆ ಅಂಗಡಿ ಆಗಿರ್ಬೋದು, ಎಲ್ಲ ಥರದ ಶಾಪು ಕೂಡ ನಮ್ಗೆ ಅಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸ್ ಏನು ತುಂಬ ಜಾಸ್ತಿನೂ ಏನು ಅನಿಸಲ್ಲ. ತುಂಬ ಕಡಿಮೆ ಪ್ರೈಸಿಗೆ ಹೊರಗಡೆ ಸಿಗೋಕ್ಕಿಂತ ಒಳಗಡೆ ಕಡಿಮೆನೇ ಇದೆ ಪ್ರೈಸ್. ಆದಮೇಲೆ ನಾವು ಇವಾಗ ಒಳಗಡೆ ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆದ್ವಿ ಫೈನಲಿ. ಅಲ್ಲಿ ಬಂದಿದ್ದ ತಕ್ಷಣ ಫಸ್ಟು ಮಕ್ಳುಗಳಿಗೆ ಆಟಾಡೋ ಟಾಯ್ ಕಾರ್ ಇತ್ತು. ಅದ್ರಲ್ಲಿ ಫಸ್ಟು ಪಾಪನ ಕೂರಿಸ್ಬಿಟ್ರು. ಅದಂತೂ ತುಂಬ ಖುಷಿ ಪಡ್ತು. ಇನ್ನೊಂದು ಪಾಪು ಕೂತ್ಕೊಳ್ಳಿಲ್ಲ, ಅದು ಸ್ವಲ್ಪ ಎದ್ರದ ಅವನು ಫಸ್ಟ್ ನೋಡಿದ ತಕ್ಷಣ. ಅದಾದಮೇಲೆ ಇಲ್ಲೆಲ್ಲರೂ ಫುಲ್ ಖುಷಿ ಪಟ್ಟರು. ಅವರು ಒಂದು ರೌಂಡ್ ಕೂಡ ಒಂದು ರೌಂಡಿಗೆ 50 ರೂಪೀಸ್ ಪೇ ಮಾಡ್ಬೇಕು ನಾವು. ಓಕೆ ಅಂದ್ಬಿಟ್ಟು ನಾವು ಪೇ ಮಾಡ್ಬಿಟ್ಟು ಅಲ್ಲಿ ಆಟ ಆಡಿಸಿದ್ವಿ ಆ ಪಾಪನ. ತುಂಬ ಅಂದರೆ ತುಂಬ ಖುಷಿ. ಎಲ್ಲ ಆಟ ಆಡಿಸ್ಕೊ ಬಂದಮೇಲೆ ನೆಕ್ಸ್ಟ್ ನಾವು ಆಟ ಆಡಬೇಕಲ್ಲ, ಸೊ ಅದಕ್ಕೆ ಬಂದ್ವಿ. ಇವಾಗ ಅವರಿಬ್ರು ನಾವಿಬ್ರು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹೊರಟ್ವಿ. ಇನ್ನಿಬ್ರು ಬರಲ್ಲ, ನನಗೆ ಹೆದರಿಕೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ನಾವಿಲ್ಲಿ ಆಲ್ರೆಡಿ ಹೋಗಿ ಕೂತಿದ್ದೀವಿ. ತುಂಬ ಚೆನ್ನಾಗಿತ್ತು. ನನಗಂತೂ ಈ ಗೇಮ್ ತುಂಬ ಇಷ್ಟ, ಅವಳಿಗೂ ಕೂಡ ಇಷ್ಟ, ಪ್ರಿಯಾಂಕಂಗೆ. ಸೊ ಅದಕ್ಕೆ ನಾವಿಬ್ರು ಮತ್ತು ಅವರಿಬ್ರು ಬಂದರು. ಆಮೇಲೆ ಅವ್ರು ಕಪಲ್ ಕೂತ್ಕೊಂಡ್ರು, ನಾವು ಫ್ರೆಂಡ್ಸ್ ಕೂತ್ಕೊಂಡ್ವಿ. ಮುರಳಿ ಯಾಕೆ ಬಂದಿಲ್ಲ ಅಂದರೆ ಅವರು ಸ್ವಲ್ಪ ಹೊರಗಡೆ ಬ್ಯುಸಿ ಇದ್ದರು, ಸೊ ಕೆಲಸ ಇತ್ತು. ಸೊ ಅದಕ್ಕೆ ಅವ್ರು ಬರಲಿಲ್ಲ. ಸೊ ಅದಕ್ಕೆ ನಾವು ಫ್ರೆಂಡ್ಸೇ ಹೋದ್ವಿ. ಸಂಧಿಂಗೆ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತಂತೆ. ತಲೆ ಸುತ್ತಿದೆ, ನನ್ನ ಕೈಲಿ ಆಗ್ತಿಲ್ಲ ಅಂತಿದ್ಲು, ಇಳಿಯೋಕ್ಕೆ ಆಗ್ತಿಲ್ಲ ಅಂತವಳೆ. ಅದಾದಮೇಲೆ ಸರಿ ಅಂದ್ಬಿಟ್ಟು ನಾವು ಬಂದ್ವಿ. ನೆಕ್ಸ್ಟ್ ಗೇಮಿಂಗ್ ನಾವು ಹೋದ್ವಿ, ಅವಳು ಬರಲಿಲ್ಲ. ನೆಕ್ಸ್ಟ್ ಗೇಮಿಂಗ್ ನಾವು ಕೂತ್ಕೊಂಡ್ರಿ. ಅಲ್ಲಿ ಲಾಸ್ಟಿಗೆ ಹೋಗೋಣ ಅಂದರು, ನಾನು ಬೇಡ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ. ಸ್ಟಾರ್ಟ್ ಆದಮೇಲಂತೂ ಗೈಸ್ ತುಂಬ ಚೆನ್ನಾಗಿತ್ತು, ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು. ಹಿಂದೆ ಕಪಲ್ಸ್ ಬೇರೆ ಬಂದು ಕೂತ್ಕೊಂಡ್ರು, ಅವ್ರ ಕೈಲಿ ಆಗಲಿಲ್ಲ. ಇವಳು ಬೇರೆ ಪ್ರಿಯಾಂಕ ಬೈತಿದ್ದಾಳೆ, ನನಗಿಲ್ಲಿ ಭಯ ಆಗ್ತೈತೆ, ನೀನು ವೀಡಿಯೋ ಮಾಡ್ತಿದ್ದೆ ಅಥೂ ಇಡೆ ಅಂತ ಉಗ್ಗಿತಿದ್ದಾಳೆ ಅವಳು ಅಲ್ಲೇನೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಸಾಂಗ್ ಬರ್ತಿತ್ತು, ಗೆಳೆಯ ಸಾಂಗು. ಅದನ್ನು ನಾನು ನನ್ನ ಫ್ರೆಂಡ್ ಆಡ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ಸ್ವಲ್ಪ ಹೊತ್ತು ಅವನು ಎಲ್ಲ ಅಡ್ಜಸ್ಟ್ ಆದಮೇಲೆ ನೆಕ್ಸ್ಟು ನಮ್ಮ ಬಬಿತೂ ನಾವು ಕೂರಿಸಿದ್ವಿ. ಆಮೇಲೆ ಬಬಿತೂ ಮತ್ತು ಕೇತನ್ನೂ ಬೇರೆ ಬೇರೆ ಕಾರಲ್ಲಿ ಕೂರಿಸ್ಕೊಂಡ್ಬಿಟ್ಟು ನಾವು ಫೋಟೋ ಎಲ್ಲ ತೆಗೆಸಿದ್ವಿ. ಮತ್ತೆ ಎಕ್ಸ್ಟ್ರಾ ಮತ್ತೆ ಇನ್ನೊಂದು ಸತಿ ಪೇ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಓಡಿಸಿದ್ವಿ ನಾವು. ಪ್ರಾಕ್ಟೀಸ್ ಮಾಡ್ಕೋತಿದ್ದಾಳೆ ಆಟ ಆಡೋಕ್ಕೆ. ಇಲ್ಲಿ ಗೇಮ್ಸ್ ಆಡೋಕ್ಕೆ ಬಂದ್ವಿ. ಸಂಧ್ಯಾ ಆಡ್ತಿದ್ದಾಳೆ. ಇದು ಬಾಲ್ ಹಾಕಿದ್ದು ಲಾಸ್ಟಿಗೆ ಕೌಂಟ್ ಮಾಡಿ ಅದು ಎಷ್ಟು ನಂಬರ್ ಕೌಂಟ್ ಆಗುತ್ತೆ ಅದನ್ನು ಒಂದು ಅಲ್ಲಿ ಇಟ್ಟಿದ್ದಾರಲ್ಲ ಅದನ್ನೊಂದು ಕೊಡ್ತಾರಂತೆ. ಇಲ್ಲಿ ಪ್ರಿಯಾಂಕಾ ಬೇರೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಆ ಅಂಕಲ್ ಇಲ್ಲಿ ಟೈಮಲ್ಲಿ ಆ ಕಡೆ ಸೈಡಿಗೆ ಹೋದಾಗ 2 ಬಾಲ್ ಬೇರೆ ಬಿಸಾಕೋಗ್ಬಿಟ್ಲು. ಆಮೇಲೆ ನಾವು ಒಂದು ಮೋಸ ಬೇರೆ ಮಾಡಿದ್ವಿ, ನಮಗೆ ಬೇಕಾಗಿರೋ ನಂಬರಿಗೆ ತೊಗೊಂಡೋಗಲ್ಲ ಹಾಕಿದ್ವಿ ನಾವು. ಅದಾದಮೇಲೆ ಇದು ಸ್ಲೋಪ್ ಇರುತ್ತೆ, ನಮಗೆ ಬೇಕಾಗಿರೋ ನಂಬರಿಗೆ ಬೀಳಲ್ಲ, ಅದು ಎಲ್ಲೆಲ್ಲೋ ಹೋಗಿ ಬೀಳುತ್ತೆ. ಅದಾದಮೇಲೆ ಫೈನಲಿ ಅದು ನಾವು ಕೌಂಟ್ ಮಾಡಿದಾಗ ಇದು ಬಂತು. ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಅಣ್ಣಂದರು ಪಿ ತೊಗೋತಿದ್ದಾರೆ, ಪಾಪಕ್ಕೆ ಬೇಕು ಅಂದ್ಬಿಟ್ಟು ಅವರೇ ಊದ್ಕೊಂಡು ಟೆಸ್ಟ್ ಮಾಡ್ತಿದ್ರು ಅಲ್ಲಿ ನಿಂತ್ಕೊಂಡ್ಬಿಟ್ಟು. ಅದಾದಮೇಲೆ ಪವಿ ಫುಟ್ವೇರ್ ತೊಗೋಬೇಕು ಅಂದ್ಬಿಟ್ಟು ತೊಗೊಂಡ್ಲು. ಹೇಳ್ತಾ ಇದ್ದೀವಿ, ಆದರೆ ಅವರು 550 ಹೇಳ್ತಿದ್ದಾರೆ. ನೋಡ ನಮ್ಮ ರೇಟಿಗೆ ಏನು ಆಗುತ್ತೆ ನೋಡ್ಬಿಟ್ಟು ತೊಗೋತೀವಿ. ಯಾಕೆ ತೊಗೊಂಡ್ಲು ಅವಳು, ನೋಡಿ ಹೆಂಗೆ ಕಾಣಿಸ್ತಿದೆ. ಈಗ ಎಲ್ಲ ಮುಗೀತು, ಈಚೆ ಬಂದಿದ್ದೀವಿ. ಎಲ್ಲ ಶಾಪಿಂಗು ತಿನ್ನೋದು ಎಲ್ಲ ಮುಗೀತು. ನೀನು ಹೊರಡೋದು. ಇಲ್ಲಿ ನಗಾಡ್ತಿದ್ದಾರೆ ನೋಡಿ ಅಣ್ಣ. ಈ ಬ್ಯಾಗ್ ಚೆನ್ನಾಗಿದೆ ಏನು ಕಮೆಂಟಲ್ಲಿ ತಿಳಿಸಿ. ನೋಡಿ ಕಪ್ ಗೆದ್ದಿರೋದು ಇಲ್ಲಿ ವರ್ಲ್ಡ್ ಕಪ್ಪಲ್ಲಿ ಬಟ್ಲಂತೆ ಗಾಯ್ಸ್. ಅಣ್ಣ ಏನು ಅನ್ಸುತ್ತೆ ನೀವು ನಿಮ್ಮ ಮಿಸ್ಸಸ್ಸು ಅದು ಕಪ್ ಗೆದ್ದಿರೋದಕ್ಕೆ? ನಾನು ಇದು ಮಾಮೂಲಿ ಗೆದ್ದಿದ್ದ ಕಪ್ಪು ಭಾಳ ಖುಷಿ ಪಡುವೆ. ಈ ಕಪ್ಪಿಗೆ ನಮಗೇನು ನೋ ಕಮೆಂಟ್ಸಾ ಗೈಸ್, ನೋ ಕಮೆಂಟ್ಸ್ ಅಂತೆ. ಎಲ್ಲ ಕಪ್ ಗೆದ್ದರೆ ಒಳ್ಳೆ ಕಮೆಂಟ್ಸ್ ಇರೋದು. ಈಗ ಅದು ಅವ್ಳು ಗೆದ್ದಿರೋದಕ್ಕೆ ಭಾಳ ಹಂಗೆ ಬೇಜಾರಾಗಿದೆ. ದುಃಖಕರ ವಿಷಯ 50 ರೂಪಾಯಿಗೆ ಸಖತ್ ಬೇಜಾರಾಯ್ತು. ನಿನಗೇನು ನಿನ್ ಕಪ್ ಗೆದ್ದಿರೋದಕ್ಕೆ? ಈ ಕಪ್ ಗೆದ್ದಿರೋದಕ್ಕೇನು? ಅವಳು ತಮ್ಮನ ಮದುವೆಗೆ ನೆಕ್ಸ್ಟ್ ಇದ್ರಲ್ಲಿ ಅವಳು ಹಣ್ಣೆಲ್ಲ ಇಟ್ಟು ಕೊಡ್ತಾಳಂತೆ ನೋಡಿ.
ಹೌದು, ಇದ್ರಲ್ಲೇ ಕೊಡೋದು. ಕೊಡ್ತಾಳೆ ಗೆದ್ದುಬಿಟ್ಟು ಈ ಕಪ್ 5 ರೂಪಾಯಿ ಆಟ ಆಡಿಸಿ ಈ ಕಪ್ ನನಗೆ ಕೊಡ್ತಾವಳೆ. ಇವಾಗ ಕರ್ನಾಟಕ ನಮ್ಮ ಪಾಪದು ಏನು ಪ್ರಯೋಜನ ಇಲ್ಲ ಇವಾಗ ಗೆದ್ದಿದ್ದು. ಅವ್ಳಿಗೆ ಏನು ಪ್ರಯೋಜನ ಇಲ್ಲ. ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಇದ್ರೇ ನಾನು ವೀಡಿಯೋ ಮಾಡೋಕ್ಕಾಗುತ್ತೆ. ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿ.